ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಆತ್ಮವು ಯಾರ ಪಾಪವನ್ನೂ ಮತ್ತು ಪುಣ್ಯವನ್ನೂ ಸ್ವೀಕರಿಸುವುದಿಲ್ಲ. ಜ್ಞಾನವು ಅಜ್ಞಾನದಿಂದ ಆವೃತವಾಗಿರುವುದರಿಂದ ಜೀವಿಗಳು ಈ ವಿಷಯದಲ್ಲಿ ಮೋಹಗೊಳ್ಳುತ್ತಿರುವುವು. ಆತ್ಮ ಎಂದರೆ ಶಕ್ತಿ. ಶಕ್ತಿ ಅತ್ಯಂತ ಶುದ್ಧವಾದದ್ದು. ಶಕ್ತಿ ಮಲಿನವಾಗಲು ಸಾಧ್ಯವಿಲ್ಲ. ಕಾರಣ ಇದಕ್ಕೆ ಏನೂ ಅಂಟಿಕೊಳ್ಳುವುದಿಲ್ಲ. ಈಗಿನ ತಂತ್ರಜ್ಞಾನದ ಮೂಲಕ ಹೇಳುವುದಾದರೆ ಈ ದೇಹ ಒಂದು ಗಣಕಯಂತ್ರದಂತೆ. ಈ ಗಣಕಯಂತ್ರ ಕೆಲಸ ಮಾಡಲು ವಿದ್ಯುತ್ ಹಾಗೂ ಕೆಲಸ ಮಾಡಿಸಲು ಬೇಕಾಗುವ ಕಾರ್ಯಾಚರಣಾ ವ್ಯವಸ್ಥೆ ಬೇಕು. ಗಣಕಯಂತ್ರ ನಡೆಸಲು ವಿದ್ಯುತ್ ಇಲ್ಲದೆ ಅಸಾಧ್ಯ. ಯಾವ ರೀತಿ ಈ ದೇಹದಲ್ಲಿ ಆತ್ಮನಿಲ್ಲದೆ ಜೀವಿ ಯಾವ ಕೆಲಸ ಮಾಡದೆ ಜಡವಾಗುವನೋ ಅದೇ ರೀತಿ ಗಣಕಯಂತ್ರ ವಿದ್ಯುತ್ ಇಲ್ಲವಾದರೆ ಕೇವಲ ಜಡವಸ್ತು. ಗಣಕಯಂತ್ರದಲ್ಲಿ ಸಾಕಷ್ಟು ಕೆಲಸ ನಡೆಯುತ್ತಿರುವಾಗ ಕೆಲವೊಮ್ಮೆ ಗಣಕಯಂತ್ರಕ್ಕೆ ಸಾಕಷ್ಟು ಹಾನಿಕಾರಕ ಅಂಶಗಳು ಸೇರಿಕೊಂಡು ಗಣಕಯಂತ್ರ ಹಾಳಾಗಬಹುದು. ಆದರೆ ಗಣಕಯಂತ್ರಕ್ಕೆ ಹರಿಯುತ್ತಿರುವ ವಿದ್ಯುತ್ ಯಾವತ್ತೂ ಮಲಿನವಾಗದು. ಆತ್ಮನಿರುವ ದೇಹದ ಮೂಲಕ ಮಾಡಿದ ಸಂಚಿತ ಕರ್ಮದ ಫಲಗಳು ಆಗಾಮಿ ಕರ್ಮದ ಮಾದರಿಯನ್ನು ಸೃಷ್ಟಿಸುತ್ತವೆ. ಈ ಮಾದರಿಗಳಿಗನುಗುಣವಾಗಿ ಮುಂದಿನ ಜನ್ಮ. ಒಂದು ಮರದ ಬೀಜದಿಂದ ಇನ್ನೊಂದು ಸಸಿ ಹುಟ್ಟಿ ಮರವಾಗುವಂತೆ ಮನುಷ್ಯನ ಸೂಕ್ಷ್ಮ ಶರೀರ ವಂಶವಾಹಿನಿ ರೂಪ ತಾಳಿ ಈ ವಂಶವಾಹಿನಿಯಿಂದ ಇನ್ನೊಂದು ಜೀವಿಯ ಉತ್ಪತ್ತಿಯಾಗುವುದು. ಇಲ್ಲಿ ಆತ್ಮ ಪಾಪ ಪುಣ್ಯ ಸ್ವೀಕರಿಸುವುದಿಲ್ಲ. ಬದಲಾಗಿ ಫಲದ ಆಸೆಯಿಂದ ವಿವೇಚನೆ ಕಳೆದುಕೊಂಡ ಮನುಷ್ಯ ಮಾಡುವ ಅನೈತಿಕ ಕರ್ಮದ ಫಲದಿಂದ ಉಂಟಾದ ಕರ್ಮಪಾಶ ಮನುಷ್ಯನನ್ನು ಬಂಧಿಸಿ ಆತನ ಮುಂದಿನ ಜನ್ಮದಲ್ಲಿ ಪಡೆಯಬಹುದಾದ ಪುಣ್ಯ ಜೀವನವನ್ನೋ ಅಥವಾ ಪಾಪ ಜೀವನವನ್ನೋ ನಿರ್ಧರಿಸುತ್ತದೆ. ಉದಾಹರಣೆಗೆ, ಜ್ಞಾನಿಯಾದವನಿಗೆ ಆತ ಒಪ್ಪಿಕೊಳ್ಳುವ ಕೆಲಸ ಕೊಟ್ಟರೆ ಅಜ್ಞಾನಿಯಾದವನಿಗೆ ಆಮಿಷಗಳನ್ನು ಒಡ್ಡಿ ಆತನನ್ನು ಮೋಹ ಪಾಶದಲ್ಲಿ ಸಿಲುಕಿಸಿ ಆತನಿಂದ ಪಾಪ ಕಾರ್ಯಗಳನ್ನು ಮಾಡಿಸುವುದು ಇಂದಿನ ದಿನಗಳಲ್ಲಿ ಕಾಣಬಹುದು. ಇಲ್ಲಿ ಅಜ್ಞಾನಿಗಳ ಜ್ಞಾನ ಪ್ರಾಪಂಚಿಕ ವಾಸನೆಯಿಂದ ಮುಚ್ಚಲ್ಪಡುತ್ತದೆ. ಈ ಕಾರಣದಿಂದ ಅವರು ವಿವೇಕ ಕಳೆದುಕೊಂಡು ಎಲ್ಲಕ್ಕೂ ಮೋಹಿತರಾಗುತ್ತಾರೆ. ಹರಿ ಓಂ.